ಏನ ಸುಡಿ ಅರ್ಬಿ ತಗೊಂಡು ಒಳಿ ಕಡೆ ಹೊಂಟೇನ? ಹೂನ ನೀರ ಇಲ್ಲಿ ನೋಡ್ರಿ ಒಳ್ಯಾಗ ನೋಡ್ರಿ ಯಾವ ನಮ್ಮನಿ ಮಂದಿ ಬಂದಾರ ಅರ್ಬಿ ತೊಳ್ಯಾಕ. ಮತ್ತೆ ಏನ್ ಮಾಡ್ಬೇಕವಾ? ಅರ್ಬಿ ತೊಳಿಲಿಲ್ಲ ಅಂದ್ರೆ ಮತ್ತೆ ನಮಗ ಉಡಾಕ ಅರ್ಬಿ ಬೇಕಲ್ಲ. ಯವಾ ಮಕ್ಕಳೊಂದು ಸುಟಿಯೇ ಗದ್ಲಂದ್ರ ಗದ್ಲ ಮನಿ ಒಂದು ಹರಿ ತಿಪ್ಪಿ ಆಗೈತಿ. ದಿನಕ್ಕೊಂದು 2 ಜೋಡಿ ಅರ್ಬಿ ಬಿಡ್ತಾವು. ಯವಾ ಅರ್ಬಿ ತೊಳೆದು ಬಾಂಡೆ ತಿಕ್ಕಿ ತಿಕ್ಕಿ ಸಾಕಾಗೋಗೈತೆ ನೋಡ್. ನನಗರ ಯಾಕೆ ಸುಟಿ ಕೊಟ್ಟಾರ ನಂಗೆ ಆಗೈತೆ ನೋಡು. ನಮಗೂ ಹಂಗ ಆಗೈತೆ ಬಿಡ. ನಮ್ದು ಹಾಸ್ಟೆಲ್ಗೆ ಹೋಗಿತ್ತಾ, ಈಗ ಸುಟಿ ಐತಿ ಅಂತ ಅವ್ರ ಮನೆಗೆ ದಬ್ಬ ಬಿಟ್ಟಾರ. ಈಗ ನೋಡ್ ತಲಿ ಬ್ಯಾನಿ ಎದ್ದು ಬಿಟ್ಟತ್ ನನಗೂ. ಬೇವಾರು ತಿನ್ನಂಗಾಗೈತಿ, ಇದು ತಿನ್ನಂಗಾಗೈತಿ, ಹಂಗಾಗೈತಿ ಹಿಂಗಾಗೈತಿ ಅಂತ ಆ ತಲಿ ತಿಂತಾನ ಒಂದ ಬರ. ಅವು ಭಾಂಡೆ ಬಿದ್ದಿದ್ವು, ಅದು ತಿಂದ ಇದು ತಿಂದ, ಹಂಗ್ ಮಾಡ್ದ ಹಿಂಗ್ ಮಾಡ್ದ. ಅಯ್ಯೋ ಅಲ್ಲಿ ಹೋದ ಇಲ್ಲಿ ಹೋದ, ಅವ್ನಿಗೆ ಹುಡ್ಕಾಕ್ ಹೋಗ್ಬೇಕು. ಅಯ್ಯೋ ದೇವ್ರೆ, ಹೋಲಿ ಬಿಡು. ಅದಂತಿ ನಾನು, ನನ್ನ ಮಗನು ಹಂಗದ ಅನ್ಬಿಡು. ಅದಂಗಲ್ಲ ಸುದಿ, ವಿಚಾರ ಗೊತ್ತಾತನ? ಏನಯ್ಯವ ವಿಚಾರ? ನನಗರ ಮನಿದ ಮಾಡಿ ಸಾಕಾಗೈತಿ. ಈ ವಿಚಾರ ಎಲ್ಲಿದು ಏನಾತಿ ಹೇಳ? ಅಯ್ಯೋ ದೇವ್ರಿ, ಹೊಲಲೇ ಮನಿ ಬಾಜುಕ ಇಟ್ಕೊಂಡು ವಿಷಯ ಗೊತ್ತಿಲ್ಲನು? ಅಯ್ಯೋಯ್ಯೋ, ಹಿಂಗಾದ್ರ ನೀವು ಅದು ಹೆಂಗ್ ಬಾಳೆ ಮಾಡ್ತೀರಿ ಅಂತೀನಿ ನಾನು. ಹೋಲಿ ಬಿಡು, ಹೇಳ್ತೀನಿ. ಅದು ಸುಮಿತ್ರಕ್ಕ ಅದಲ್ಲ. ಏನಾತ ಜೇಕ? ಈಗ ಇಲ್ಲಿ ಯಾರು ಇಲ್ಲ, ಯಾಕಷ್ಟು ಮೆಲ್ಲಕ್ ಮಾತಾಡ್ತಿ? ರೇಷ್ಮಕ್ಕ, ಅದು ಆಜು ಬಾಜು ಮಂದಿರ್ತಾರಲ್ಲ, ಮನಿ ಕಡೆ ಮೆಲ್ಲಕ್ಕ ಗುನುಗುನು ಮಾಡಿ ರೂಢ ಬಿಟ್ಟಕ್ ಬಿಡ. ಅದು ಸುಮಿತ್ರಕ್ಕನ್ ಸಸಿ, ಆ ಸುಚಿತ್ರ ಅದಲ್ವಾ? ಏನಾತ? ಆಕಿ ವಾಷಿಂಗ್ ಮಷೀನ್ ತಂದಾಳ. ವಾಷಿಂಗ್ ಮಷೀನು ಈ ಸುಮಿತ್ರವ ಆ ವಾಷಿಂಗ್ ಮಷೀನ್ ಬಾಜುಕ ಕುಂತ್ಬಿಟ್ಟಾಳ ಕಲ್ಕುಂತಂಗ. ನಂದು ವಾಷಿಂಗ್ ಮಷೀನು ನನ್ ಬೀಗರು ಕೊಡ್ಸ್ಯಾರ, ನಮ್ ಸುಚಿತ್ರ ಕಾಲ್ಗುಣ ಅಂತ. ಅದು ಏಟ್ ಬಡಾಯಿ ಕೊಚ್ಕೊಂಡ್ಲು. ಅಯ್ಯಯ್ಯ, ನೋಡ್ ಬಂದಿರಿ ನಾಗಲೇ? ಮೋನ ಮನಸ್ ತಡಿಲಿಲ್ಲ, ನೀ ಕಾಣಿಸ್ಲಿಲ್ಲ, ಅದಕ್ಕೆ ನಾವಿಬ್ರು ಹೋಗಿ ನೋಡ್ಕೊಂಡ್ ಬಂದ್ವಿ. ಅದಕ್ಕೆ ನಿಂಗೆ ಹೇಳಕ್ ಕುಂತವಿ. ಹಂಗ ನೀರ್ ತುಂಬಾ ಮುಂದ ಆ ಕೌಸಲ್ಯಕ್ಕ, ಸುಭದ್ರಕ್ಕ ಮತ್ತ ಆ ಪದ್ದಕ್ಕ ಎಲ್ಲಾರ್ಗು ಹೇಳೇ ಬಂದಿವಿ. ಈಗ ನಿನಗೆ ಹೇಳಕ್ ಕುಂತೀವಿ. ಹಂಗಲ್ಲ, ನಂಗೂ ಕಲಿಬೇಕಿಲ್ಲ. ನಾನು ನೋಡ್ತಿದ್ದೆ ವಾಷಿಂಗ್ ಮಷೀನು. ಮನಿ ಬಾಜುಕ ಐತಿ, ಹೋಗ್ ಒಂದ್ ವಾಟೆ ಸಕ್ಕರೆ ಕೊಡು ಅಂತ ಕೇಳಂಗ್ ಮಾಡಿ ನೋಡ್ಕೊಂಡ ಬಾ. ಅದೇನಲ್ಲೇ ಇರ್ತತಿ. ಹೌದು ಬಿಡವ, ಈಗ ವಾಷಿಂಗ್ ಮಷೀನ್ ಬಂದತಿ. ಇನ್ನು ನೋಡ್ದಿನಕ ಫ್ರಿಜ್ಜು, ಅದು ಎಂತೆಂತ AC ಕೂಲರು ಅಂತಾರಲ್ಲ, ಅವನು ಬಂದ್ರಿ ಏನ್ ಅಪ್ರೂಪ ಅಲ್ಲ. ಇದ್ದಂತ ಮನಿ ಇದು ಬೇಕಂತ ಮಾಡ್ಕೊಂಡಂಗಾತಲ್ಲ. ಎಲ್ಲರೂ ಹಂಗನ್ನ ಕುಂತಾರ. ಅವಿನಾಶ್ಗ ಬೇಕಂತ ಇದ್ದಂತ ಮನಿ ನೋಡಿ ಮಾಡ್ಕೊಂಡಾರ. ಈಗ ನೋಡು, ಮೊದ್ಲು ಹುಡುಗಿ ಬಂದ್ಲು, ಆಮೇಲೆ ವಾಷಿಂಗ್ ಮಷೀನ್ ಬಂತು, ಆಮೇಲೆ ಇನ್ನೇನ್ ಬರ್ತಾವೋ ಏನೋ ಅನ್ನಕುಂತಾರವ. ಊರ್ ಮಂದಿ ಎಲ್ಲ ಅನ್ನಕುಂತಾರವ. ಅಲ್ಲ, ಊರ್ ಮಂದಿ ಅಂತಾರ ಏನಿಲ್ಲ ಗೊತ್ತಿಲ್ಲ, ಆದ್ರೆ ನೀವಿಬ್ರು ಹೇಳಾಕುಂತೀರಿ ಊರ್ ಮಂದಿ ಮುಂದೆ. ಹೌದಿಲ್ಲ? ಇಲ್ಲವಾ, ನಾವ್ ಯಾಕೆ ಹೇಳುದು? ಮಂದಿ ಉಸಾಬ್ರಿ ನಮಗೆ ಯಾಕಯ್ಯವ? ಮಂದಿ ಸುದ್ದಿ ಉಸಾಬ್ರಿಗೆ ಹೋಗಿಲ್ವಾ ನಾವು? ನಮಗೆ ಯಾಕೆ ಬೇಕಾ ಮಂದಿ ಉಸಾಬ್ರಿ? ಅಂಜಲಿ ಬಂದ್ಲ, ಅಂಜಲಿ ಸುಮ್ಕಿರ. ಏನ್ರಿ ಅಕ್ಕರ, ಅಂಜಲಿ ಬಂದ್ಲು ಸುಮ್ಕಿರು ಅಂದ್ರಿ? ಇದಕ್ಕೆ ಏನಾತ? ನನಗ್ ಗೊತ್ತಾಗ್ಲಾರ್ದಂತದ ವಿಷಯ ಏನೈತ್ರಿ? ನಂಗೂ ಹೇಳ್ರಿ, ಗೊತ್ತಾಗ್ತತಿ. ನಿನಗೆ ಹೇಳಾರ್ದ ಏನೈತ್ವಾ? ಏನಿಲ್ಲ ಬಿಡು. ಅದ ನಿನ್ನ ಮೈದ್ನ, ನನ್ನ ಮೈದ್ನ ಯಾರ್ರಿ? ಅವಿನಾಶ. ಯಾವಾಗ ನೋಡಿದ್ರು ಅದ್ಗೆಮ್ಮ ಅಂತ ನಿನ್ ಹಿಂದೆ ಮುಂದೆ ಸುತ್ತಿರ್ತಾನ. ಅವಂಗ ಅಂದಿದ್ದು ಮೈದ್ನ ಅಂತ. ಹೌದ್ರಿ? ಏನಾದ್ರಿ? ಅವ್ರ ಬಗ್ಗೆ ಏನ್ ಮಾತಾಡಕ್ ಕುಂತಿದ್ರಿ? ನಿಂಗ್ ಗೊತ್ತಿಲ್ಲನು? ಒಂದ ಮನೆಗೆ ಇದ್ದಂಗ ಅದಿರಿ, ಆಟ ಗೊತ್ತಿರಂಗಿಲ್ಲನು? ಅಯ್ಯವ್ವ, ಆ ವಿನಾಶ್ ನಂಗೆ ನೀನು ಕಾಮಿಡಿ ಮಾಡಕ್ ಕುಂತೀಯನು? ಅಯ್ಯೋ, ನಂಗೆ ಖರೇನು ಗೊತ್ತಿಲ್ರಿ, ನಾನು ಅವ್ರ ಮನೆ ಕಡೆ ಹೋಗೇ ಇಲ್ಲ. ವಾಷಿಂಗ್ ಮಷೀನ್ ತಗೊಂಡಾರ ಗೊತ್ತಿಲ್ಲನು? ವಾಷಿಂಗ್ ಮಷೀನ್ ತಗೊಂಡಾರ. ಮತ್ತ ಅವ್ರ ಅತ್ತಿ ಮಾವ, ಅವಿನಾಶ್ ಅವ್ರ ಅತ್ತಿ ಮಾವ ಬಂದು ಕೊಟ್ಟೋಗ್ಯಾರ ನಿನ್ನೆ. ನಾವ್ ನೋಡ್ಕೊಂಡ್ ಬಂದವಿ. ಹೌದಾ? ನಂಗೆ ಗೊತ್ತಿಲ್ರಿ, ಹೇಳಿಲ್ಲ. ಇವತ್ತು ಹೇಳ್ಬಹುದು. ಅದ ಮಾತಾಡಕ್ ಕುಂತಿದ್ವಿ, ನೀ ಬಂದಿಲ್ಲ. ನಿಂಗೆ ಗೊತ್ತಿದ್ದ ಇರ್ತೈತಲ್ಲ, ಹೋಗ್ಲಿ ಬಿಡು ಅಂತ ಹಂಗಂದ್ವಿ. ಇಷ್ಟವ, ನಾವ್ ಬರ್ತೀವಿ. ಹ್ಞೂ ರೀ ಅಕ್ಕರ. ನೋಡು, ಆಜು ಬಾಜು ಒಂದ ಮನೆಗಿದ್ದಂಗಿದ್ರು ಪಾಪ. ಅಂಜಲಿಗೆ ಹೇಳಿಲ್ಲ ಅಂತ ಎಂತ ಮಂದಿ ನೋಡು. ಬೇಕಾದಾಗ ಒಂಥರ, ಬ್ಯಾಡಾದಾಗ ಇನ್ನೂ ಒಂಥರ. ಈಗೇನೋ ಈಡಾಸ್ತಿ ಸಿಕ್ಕತಿ ಸುಚಿತ್ರೆಯಿಂದ ಆ ವಿನಾಶ ಬಿಟ್ಟಾನ ಅನಿಸ್ತತಿ ಅತಿಗೆಮ್ಮ ಅನ್ನೋದು. ಅಲ್ಲ, ವಾಷಿಂಗ್ ಮಷೀನ್ ತಗೊಂಡ್ರ? ನಂಗೆ ಹೇಳೇ ಇಲ್ಲ. ಅಲ್ಲ, ಅತ್ತಿ ಮಾವ ಕೊಟ್ಟಾರ ಅಂದ್ರೆ ಸುಚಿತ್ರ ಅವ್ರ ಅಪ್ಪ ಅಮ್ಮ. ಅಯ್ಯೋ ದೇವ್ರಿ, ಅವಿನಾಶ್ ಅಣ್ಣರು ಜಾಸ್ತಿ ಸ್ವಾಭಿಮಾನಿ. ಅಯ್ಯೋ ದೇವ್ರಿ, ಅವ್ರು ವಾಷಿಂಗ್ ಮಷೀನ್ ತಗೊಂಡಿದ್ದು ಇವ್ರು ತಗೊಂಡ್ರ? ಹಂಗಂದ್ರ ಏನಾತಿಲ್ಲ, ಏನೋ ಗಡಬಡ ಆಗಿತ್ತಲ್ಲ. ತಡಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಪ್ಲೀಸ್. ಈ ವಿಡಿಯೋಗೆ ಹೈ ಪಾಯಿಂಟ್ಸ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾವಲೆ ಲೇ ಸಂಕ್ರು ಬಾಲಿವುಡ್. ಏನಾತ ಯಾಕ ಹಂಗೆ ಕುದ್ರ ಕುಂತಿ? ಏನಿಲ್ಲ, ನಂಗೊಂದು ಕಮೆಂಟು ಬಂದತಿ. ಕಮೆಂಟು? ಹೌದಾ? ಏನಂತ? ರೇಣು, ಈ ನಿನ್ನ ಮುಖ. ರೇಣು, ನಿನ್ನ ಕೂಗಿಲಿ ಕಂಠ. ರೇಣು, ನೀ ಆಡೋ ಈ ಸ್ಟೈಲು ಸೂಪರ್ ಅಂತ ಕಮೆಂಟ್ ಮಾಡ್ಯಾರ್ಲಿ. ಹೌದಾ? ಓಲಿ, ಇದ್ ನೋಡ್ದಾಗಿಂದ ನನ್ನ ಕಾಲು ಭೂಮಿ ಮೇಲೆ ನಾನು ಹಿಂಗ ಕುಂತಿಲ್ಲ, ಹಾರಾಡ ಕುಂತ್ಬಿಟ್ಟೆ ಗೊತ್ತನು? ಯಾಕ ಜಾಸ್ತಿ ಹಾರಬೇಡ, ದುಮಕ್ಕಂತ ದಬಾಕಂಬಿಟ್ಟಿ ಮೇಲೆ ಕಿಲೆ ಕುಂದರು. ಮಾತಿಗಂದಿದ್ ಬಿಡಿ, ನಾನಲ್ಲಿ ಹಾರಕೋಕೆ ನನ್ನ ಮನಸ್ಸೊಳಗ ಚಿಟ್ಟೆ ಹಾರಕುಂತತಿ ಅಂತ ಹೇಳಿದ್ದು. ಬೇಷದಿ ಬಿಡಕ. ನೋಡ್ಲಿ, ಎಲ್ಲರಿಗೂ ನನ್ನ ಹಾಡಂದ್ರದ ಇಷ್ಟ. ಅದಂತೀನಿ. ಯಾಕ ಆ ಗೋವಿಂದಗ 2 ಲಕ್ಷ ರೂಪಾಯಿ ಕೊಟ್ಟಿಲ್ಲ ಮಾವಂಗ್ ಗೊತ್ತೇನು? ಗೊತ್ತಾದ್ರೆ ಚಪ್ಪಲ ಅಂತಾನ, ಅದಕ್ಕೆ ಹೇಳಿಲ್ವಾ? ನಾನು ಊಟ ರೊಕ್ಕ ಗಳಿಸ್ಬೇಕು. ಅದ್ 8 ದಿನ ಅಂತ ನಿಮ್ಮ ಮಾವು ಕೈ ಚಾಚಬೇಕು. ಅದಕ್ಕೆ ನಾನು ಬಡ್ಡಿ ವ್ಯವಹಾರ ಚಾಲು ಮಾಡೀನಿ. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಗುಲಾಮಳಿವಳಲ್ಲ, ಸಲಾಮು ಹೊಡೆಯಲ್ಲ, ಕುತಂತ್ರವಿಲ್ಲದೆ ಅತಂತ್ರವಿಲ್ಲದೆ ಸ್ವತಂತ್ರಳಾಗಿ ಹೇಳು. ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು. ಅಯ್ಯ, ಇದು ಕರ್ಸುಡ್ಲಿ. ಯಾಕ ಸೂಪರ್ ಮಸ್ತ್ ಆಡಿದಿ. ಯಾಕ ಎಲ್ಲರೂ ಹಂಗಂತಾರ ಬಿಡ್ಲಿ ಸಂಕ್ರು. ಅಯ್ಯ, ಅದೇನ್ ನಿನ್ನ ಕಂಠನೋ ಅಥವಾ ಕಾಗಿಗಿಟ್ಟಿರೋ ಪಿಂಡನೋ ಒಂದು ಗೊತ್ತಾಗಂಗಿಲ್ಲ. ಯಾಕ್ರಿ ಹಂಗಂತೀರಿ? ಮತ್ತ ಅವಾಗ ಗೋವಿಂದ 2 ದಿನದಿಂದ ಮನಿ ಕಡೆ ಕಾಣಿಸವಲ್ಲ. ಇಲ್ಲಾಂದ್ರೆ ಅವಾಗ ಕಾಣಿಸ್ತಿದ್ದ. 2 ದಿನದಿಂದ ಹಾಕಿದ ಬೀಗ ಹಾಕ್ದಂಗ ಇದು ಗೊತ್ತಾನ ಮನಿದು. ಅಲ್ಲ, ಅದಕ್ಕೆ ನಾನೇನ್ ಮಾಡ್ಬೇಕ?
ಹೋಗಿರ್ಬೇಕು, ಎಲ್ಲರೂ ಊರಿಗೆ ಹೋಗಿರ್ಬೇಕು, ಅವ್ನ ಹೆಂಡತಿ ಮನೆಗೆ ಹೋಗಿರ್ಬೇಕು, ಇಲ್ಲಾಂದ್ರೆ ಕೆಲಸದ ಮ್ಯಾಲೆ ಹೋಗಿರ್ಬೇಕು. ಅಯ್ಯೋ ದೇವ್ರಿ, ಅಂತ ಒಳ್ಳೆ ಹುಡುಗನ ಮೇಲೆ ಅನುಮಾನ ಪಡ್ತಿರಲ್ರಿ ನೀವು. ಹೋಗಿ ಹೋಗಿ ಅವನು ನೋಡಿದ್ರೆ ಗೊತ್ತಾಕೈತಿ ಅವ್ನು ಬರಬರಿ ಇಲ್ಲ ಅಂತ. ಅವನು ನಂಬ್ಕೊಂಡು ಮನಿ ಕೊಟ್ಟೆಲ್ಲ ನೀನು ನಿನ್ನ ಮಾಡ್ತೀನಿ. ಏನಾರ ಹೆಚ್ಚು ಕಡಿಮೆ ಆಗ್ಬೇಕು ಕತ್ತರಿಸ್ಬಿಡ್ತೀನಿ ನನ್ನ. ಓ ಕತ್ತರಿಸ್ಬಿಡ್ತೀರಿ? ಏನು ಶಿವಾಜಿ ಮಹಾರಾಜರ ವಂಶ ಕಾಲ್ದವ್ರು ನೀವು? ಕತ್ತರಿಸ್ಬಿಡ್ತಾರಂತ ಹಂಗ? ಅಯ್ಯೋ ಗೊತ್ತಾಯ್ತಗ್ರಿ ಏನ್ ಮಾಡ್ಬೇಕು ಅಂತ. ಇವತ್ತು ತಾರೀಕು ಏಟ್? ಇವತ್ತು ಗುರುವಾರ ಅಂದ್ರೆ 23 ಏನಾತ ಅದಕ್ಕ? ನೀನ್ ನೋಡಿದ್ರೆ 5 ಗಲೆ ತಾಕ್ಬೇಕ. ಹೋಗ್ಲಿ ಬಾಡಿಗೆ ಇಸ್ಕೊಂಬ. 12ನೇ ತಾರೀಕಿಗೆ ಕೊಡ್ಬೇಕಿತ್ತವ. ಇವತ್ತಾಗ್ಲೇ 23. ಅಲ್ಲಲ್ಲ, ಇವತ್ತು 23 ನಮ್ಮಂದ್ ಗೇಡಿ. ಇವತ್ತು ಶುಕ್ರವಾರ. ನಿನ್ನ ಕಾಲದಾಗ ನನಗೂ ನೆನಪರ್ಸ್ತೀನಿ ನೀನು. ಇವತ್ತು 24 ತಾರೀಕು. ವಾ ಒಟ್ಟು ಕನ್ಪಿ ಚಕ್ಕತ್ತದು. ನಾನು ಬೇಕಂತ ಮಾಡಂಗಿಲ್ಲ, ಅದು ಅವಾಗ ಹಂಗ ಅನ್ನಿಸ್ತತಿ. ಹೌದೌದು, ಇವತ್ತು 24. ನೋಡು, ನನಗೆ ಇವತ್ತು ಬಾಡಿಗೆ ಬೇಕು. ಇವತ್ತ ಬೇಕಂದ್ರೆ ಬೇಕಾ? ಆತಗರಿ ಇಸ್ಕೊಂಬಂದ್ ಕೊಡ್ತಾನಿ. ಅದಕ್ಕೆ ಯಾಕೆ ಹಂಗ ಮಾಡಿರಿ? ಏನು ಯಾರು ಕಾಣ್ಲಾರ್ದು 4,000 ರೂಪಾಯಿನ? 4,000 ಅಲ್ಲ, 4 ರೂಪಾಯಿನೂ ಬಿಡಂಗಿಲ್ಲ ನಾನು. ಯಾಕೆ ಬಿಡ್ಬೇಕು? ಆತಗರಿ ತಗೊಂಬರ್ತಾನಿ. ರೊಕ್ಕಲ್ಲ ಹಂಗೆ ಯಾಕೆ ಮಾಡ್ತೀರಿ? ತಗೋರಿ ಹೊಕ್ಕೇನಿ. ಈಗ ಮೊದ್ಲು ನಡಿಬೇಕು. ಹಾ ಒಯ್ದಂದ್ರೆ ರೊಕ್ಕಕ್ಕೆ ಕಿಮ್ಮತ್ ಕೊಡೋದು ಗೊತ್ತಿಲ್ಲ ಇವಕ್ಕ. ಮತ್ತೆ ಬರ್ತಾವ ನೋಡ್ ನನ್ನ ಬಾಯಾಗ. ಯಾಕ? ಹೌದಾ ಯಾಕ? ಅವನು ನೋಡಿದ್ರ ನಂಗೂ ಹಂಗ ಅನಿಸ್ತತಿ. ಅವ್ನು ಬರಬರಿಲ್ಲ ಅನಿಸ್ತತ. ಯಾಕ? ಅಯ್ಯ ನೀನು ಸುಡ್ಲಿ, ಏನಂತ ಮಾತಾಡ್ತೀಯ ಅಪಸಕನ? ಅಂತ ಒಳ್ಳೆ ಹುಡುಗನ ಮೇಲೆ ಅನುಮಾನ ಪಡ್ತೀಯಲ್ಲ. ಆತು ಬರವಾ, ಹೋಗಿ ಬಾಡಿಗೆ ಇಸ್ಕೊಂಬರಂಬ. ಈ ಶತಮಾನದ ಮಾದರಿಯನ್ನು. ಹಾ, ಮನೆಗೆ ಯಾರು ಇಲ್ಲಿ. ಇವತ್ತು ನನ್ನ ಮಗು ಹೇಳ್ಬಿಟ್ಟನಿ, ಲೇಟ್ ಆಗಿ ಬಾರಪ್ಪ ಕಾವ್ಯಾಗ ಫ್ರೆಂಡ್ ಮನೆಗೆ ಹೋಗ ಅಂದಿನಿ. ಇವತ್ತು ನೋಡು ಸುಚಿತ್ರಾಗ ಅವಿನಾಶಿಗೆ ಹೆಂಗ್ ಜಗಳ ಆಕೇತಿ ಅಂತ. ನಾನಂದ್ರೇನು ಸುಮ್ಕನ್ ಕಂಡಾರೇನು ಇವ್ರು? ಜಗಳ ಹಚ್ಚೆ ಕೈ ಬಿಡ್ತಾನ ನಾನು. ಹಂಗ ಅಡಿಗೆ ಮನೆಗೆ ಒಕ್ಕೊಂಡಿದ್ದೇನು, ಅಡಿಗೆ ಮಾಡಿದ್ದೇನು, ಎಲ್ಲರಿಗೂ ಬಡಿಸಿದ್ದೇನು. ಇದಕ್ಕೇನು ಕಮ್ಮಿ ಇಲ್ಲ. ಹೋಗ್ಲಿ ಬಿಡು, ಈಗ ಒತ್ತಾಗ್ಬಿಡ್ತತ್ ಮಗ. ಸುಚಿತ್ರಾ ಬಾರವ ಮಗಳ, ಬಾ ಇಲ್ಲಿ. ಏನ್ರಿ ಅತ್ತಿ, ಏನ್ ಮಾಡಕ್ ಕುಂತಿದ್ದೇವಾ? ಏನಿಲ್ರಿ, ರೂಮ್ ಎಲ್ಲ ಗಲೀಜಾಗಿತ್ತಲ್ಲ, ಸ್ವಲ್ಪ ಕಸ ಹುಡುಗ ಕುಂತಿದ್ದೆ. ಹೌದನು? ಇಲ್ಲಿ ಬಿಡು, ಸಾಯಂಕಾಲ ಮಾಡಂತಿ. ಯಾಕೆ ಮೇಲೆ ಮೇಲೆ ಕೆಲಸ ಮಾಡಿ ತ್ರಾಸ್ ತಗೊಂತೀವ? ಸುಮ್ ಕುಂದ್ರು, ನಿಂಗೂ ರೂಢ ಇಲ್ಲ ಏನಿಲ್ಲ. ಅದು ನಾನು ಯಾಕೆ ಕರದ್ನಿ ಅಂದ್ರ, ನಾನು ಊರ್ಗೊಂಟನಿ. ನನ್ನ ತಂಗಿ ಮಗಂದು ಫಿಕ್ಸ್ ಆಗೈತಂತ ಅಲ್ಲಿ ಊರ್ಗೊಂಟೇನಿ. ನಾನು ರಾತ್ರಿ ಮಟ್ಟ ಬರ್ತಾನಿ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆನ ಬಂದ್ಬಿಡ್ತಾನಿ. ಏನು ಮನೆ ಕಡೆ ಜಾಕ್ಯವ? ಉಸಾರಿ ಮಗಳ. ಮತ್ತ ಅವಿನಾಶ ಇದು ಏನದು ಎಂತದ ಅದು ವಾಷಿಂಗ್ ಮಷೀನು, ಅದ್ರ ಸಂಬಂಧ ಜಗಳ ಮಾಡಿದ್ರ ಜಗಳ ಮಾಡ್ಕೋಬೇಡವಾ. ಏನು ಜಗಳ ಎಲ್ಲ ಮಾಡ್ಕೋಬೇಡ. ಏನಾರ ಅಂದ್ರ ಅನ್ನಸ್ಕ ಏನಾಗಂಗಿಲ್ಲ. ಪಾಪ ನೀನಾರ ಹೆಂಗ ಅನ್ನಸ್ಕಂತಿ ಅಂತ ದೊಡ್ಡ ಮನೆಯಿಂದ ಬಂದಾಕಿ ನೀನು. ಅವ ಹೆಂಗಾರ ಅಂದ್ರ ನೀ ಹೆಂಗ ಅನ್ನಸ್ಕಂತಿ? ಥೋ ಇದನು ಹೌದಾ ಬಿಡು. ನೋಡುವ ಹೆಂಗ್ ಮಾಡ್ತಿ? ನನ್ಗೆ ಹೋಗಿ ಬರ್ಲಾ ಹಂಗಂದ್ರ? ಹೋಗಿ ಬರ್ರಿ. ಇವತ್ತೈತಿ ಮಾರಿ ಹಬ್ಬ. ಹೌದು, ನಮ್ಮ ಅತ್ತಿಯರು ಹೇಳುದನು ಬರಬ್ರಿ. ನಾನ್ ಯಾಕ ಅವಿನಾಶ್ ಮಾತು ಕೇಳ್ಬೇಕು? ಪ್ರೀತಿ ಮಾಡಿ ಮದ್ವಿ ಮಾಡಿವಿ ಖರೆ ಅಂದ್ರ ಇವ್ನು ಹೇಳ್ದಂಗೆ ಕೇಳ್ಬೇಕೇನ್ ನಾನು? ಇವತ್ತು ಬರ್ಲಿ ಮನೀಗ. ಏನಾರ ಅನ್ಲಿ, ಯಾವಾಗೈತಿ? ನಾನು ಯಾಕೆ ಇವನ್ ಮಾತು ಕೇಳಿಸ್ಕೋಬೇಕು? ಇವ್ ನಂದಿದ್ದೆಲ್ಲ ಅನಸ್ಕೊಂಡು ಕುಂದ್ರಕ್ ನಾನೇನು ಮತ್ತೆ ಬರ್ತಾವ ನೋಡ್ ನನ್ನ ಬಾಯಾಗ. ಸುಚಿತ್ರಾ ಯಾರು ಬಂದ್ರು? ಓ ಅಂಜಲಿ ಅಕ್ಕ, ಬರ್ರಿ. ಆರಾಮದಿ? ಆರಾಮದೀನಿ. ಏನೋ ವಾಷಿಂಗ್ ಮಷಿನ್ ತಗೊಂಡ್ರಂತ? ಹೌದಕ್ಕ, ಅದು ನಮ್ಮ ಅಪ್ಪ ಅಮ್ಮ ತಗೊಂಬಂದಿದ್ರು. ಹೌದಾ, ಸರಿ. ಯಾಕ ಮುಖ ಒಂಥರ ಆಗೈತಲ್ಲ, ಏನಾತು? ಏನಿಲ್ಲ. ತಗೋ, ಹಂಗಂದ್ರೆ ನಾ ಬರ್ಲಾ? ಎದಕ್ಕೆ? ಕುಂತ್ಕೋರಿ, ಚಾ ಮಾಡ್ಕೊಡ್ತೀನಿ. ಮತ್ತ ಏನೋ ಒಳಗೊಳಗ ಕೊರಗ ಕುಂತಿ ಹೇಳಲೇ ಇಲ್ಲ. ನಾನಾರ ನಿನ್ನ ನನ್ನ ತಂಗಿ ತರ, ನನ್ನ ಫ್ರೆಂಡ್ ತರ ಅನ್ಕೊಂಡಿನಿ. ನೀನಾದ್ರೆ ನನ್ನ ಯಾರೋ ಏನೋ ನಂಗೆ ನೋಡ್ತಿ, ಅದಕ್ಕೆ ಹೋಗ್ತೀನಿ ತಗೋ ನಾನು. ಅಂಜಲಿ ಅಕ್ಕ ಸ್ವಲ್ಪ ನಿಂತ್ಕೋರಿ. ಹೇಳ ಮತ್ತೆ ಏನಾತ? ಅದು ಏನಿಲ್ಲ, ನೀವು ಕುಂದ್ರ ಬರ್ರಿ ಹೇಳ್ತೀನಿ. ಏನಾತ ಈಗ ಹೇಳ. ಅದು ಏನಾತಂದ್ರ ಅವಿನಾಶ್ಗ ವಾಷಿಂಗ್ ಮಷಿನ್ ತಂದಿದ್ದು ಇಷ್ಟ ಇಲ್ಲ, ಅದನ್ನ ಕೊಟ್ಟು ಕಳಿಸು ಅಂತಾನ. ಅದು ಹೆಂಗ್ ಕೊಟ್ಟು ಕಳ್ಸಾಕ್ ಆಕೈತಿ? ನಮ್ಮ ಅವ್ವ ಅಪ್ಪಗ್ ಬೇಸರ ಆಗಂಗಿಲ್ಲೇನು? ಹೌದೌದು, ಕೊಟ್ಟು ಕಳ್ಸಿದ್ರೆ ಬೇಸರ ಆಗ್ತತಿ. ಇಲ್ಲ ನಂಗಿಲ್ಲ. ನೋಡಕ್ಕ, ನಿನಗ ಅರ್ಥ ಆತ, ಅವನಿಗೆ ಅರ್ಥ ಆಗ್ಲಿಲ್ಲ. ನಾನು ಹೇಳುದಾದ್ರ ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಒಂದು ಮಾತು ಹೇಳ. ಹೇಳ್ರಿ. ಅಲ್ಲ, ಮೊದ್ಲ ಅವಿನಾಶ್ಗ ತಾನ್ ದುಡ್ದು ನಿನ್ನನ್ನು ಚಂದಾಗಿ ನೋಡ್ಕೋಬೇಕು, ಎಲ್ಲರ ಹಂಗ ನಾವು ಬದುಕಿ ಬಾಳ್ಬೇಕು, ಒಬ್ರ ಹಂಗನೇ ಆಗಿರಬಾರ್ದು ಅಂತ ಭಾಳ ಐತಿ ಆಸೆ. ಅವನು ನಿಮ್ಮ ಆಸ್ತಿ ಅಂತಸ್ತು ನೋಡಿ ಮದ್ವೆ ಆಗಿಲ್ಲ. ಈಗ ನಿಮ್ಮ ಮನೆಯಿಂದ ಒಂದು ಸಣ್ಣ ಗುಂಡು ಪಿನ್ ತಂದ್ರೂ ಆಸ್ತಿ ಸಂಬಂಧ ಮಾಡ್ಕೊಂಡಾನ ಅಂತಾರ ಮಂದಿ ಅನ್ನೋರು ಅಂತಾರ. ನಾವೇನ್ ಮಾಡಕ್ಕಾಕೈತಿ? ಮಂದಿ ಅನ್ನೋರು ಅಂತಾರ ಅಂದ್ರ ಆ ಮಂದಿ ಮಧ್ಯಾಹ್ನ ನಾವು ಬದುಕ್ಬೇಕಲ್ಲ. ಮಂದಿ ಬಾಯಿ ಮುಟ್ಸಕ್ಕಾಗಂಗಿಲ್ಲ, ಆದ್ರ ನಾವ ಅವ್ರು ಮಾತಾಡ್ಲಾರ್ದಂಗ ಇರ್ಬೇಕು. ಅವನಿಗ ಮಲ್ತಾಯಿ ಅದಾಳ, ನಿಂಗ ಗೊತ್ತೈತಿ. ನಿನ್ನನ್ನ ಬಹಳ ಇಷ್ಟಪಟ್ಟು ಮದ್ವಿ ಮಾಡ್ಕೊಂಡಾನ. ನೀನ ಅವನನ್ನ ಅರ್ಥ ಮಾಡ್ಕೊಲಿಲ್ಲ ಅಂದ್ರೆ ಹೆಂಗ ಸುಚಿತ್ರ? ಅರ್ಥ ಮಾಡ್ಕೊಂಡಿನಲ್ಲ, ಮತ್ತೆಷ್ಟು ಅರ್ಥ ಮಾಡ್ಕೋಬೇಕು? ಅವನು ಇದು ಒಂದ್ಸಲ ನನ್ನನ್ನ ಅರ್ಥ ಮಾಡ್ಕೋಬೇಕಿತ್ತು. ಹಂಗಲ್ಲ ಸುಚಿತ್ರ, ಅವನೇನಾರ ನಿಂಗೆ ಕಮ್ಮಿ ಮಾಡ್ಯಾನ? ಇಲ್ಲ. ನಾನು ಹೇಳುದಾದ್ರ ಆ ವಾಷಿಂಗ್ ಮಷೀನು ಉಪಯೋಗಿಸ್ಬೇಡ. ವಾಪಸ್ ಕೊಟ್ಟು ಕಳ್ಸಕ್ ಆಗ್ಲಿಲ್ಲ ಅಂದ್ರ ನಿಮ್ ಮಂಜವತ್ತಿ ಅದಾಳಲ್ಲ, ಅವ್ರಿಗೆ ಕೊಟ್ಬಿಡು, ಅವ್ರ ಮನೆಯಾಗಿರ್ಲಿ. ಆದ್ರ ಬೇಡ, ಅದನ್ನ ನೀನ್ ತಗೊಂಡಿ ಅಂದ್ರ ಅವ್ರ ಮನ್ಸಿಗೆ ಬೇಸರ ಆಕೈತಿ. ಇಬ್ರು ಜಗಳ ಮಾಡ್ಕೊಂಡು ದೂರ ಆದ್ರ ಯಾರಿಗ್ ಲಾಭ? ಅದೇನಂತಾರಲ್ಲ, ಇಬ್ಬರ ಜಗಳ ಮೂರನೇವನಿಗೆ ಲಾಭ, ಹಂಗಾಗ್ತತಿ. ಸ್ವಲ್ಪ ಅವಿನಾಶಣ್ಣನ ತಿಳ್ಕೊ. ನೀನ್ ಅವನಿಗೆ ಪ್ರೋತ್ಸಾಹ ಕೊಡು. ನೀ ಹಂಗ ದುಡಿಬೇಕು, ಹಿಂಗ್ ದುಡಿಬೇಕು, ಹಂಗ್ ಮಾಡುನು, ಹಿಂಗ್ ಮಾಡುನು, ನಾವಿಬ್ರು ಸೇರಿ ಮ್ಯಾಲೆ ಬರುನು.
4 ಮಂದಿ ಹಂಗೆ ಇರುನು ಅಂತ ಹೇಳ ಅವನಿಗೆ ಪ್ರೋತ್ಸಾಹ ಕೊಡು. ಇವತ್ತಲ್ಲಿ ನಾಳೆ ವಾಷಿಂಗ್ ಮಷೀನ್ ಫ್ರಿಜ್ ಅದು ಇದು ಹಾಳು ಮೂಳು ಎಲ್ಲ ತಂದು ಕೊಡ್ತಾನವ. ಅಷ್ಟು ಅವಿನಾಶನಗ ಸಾಮರ್ಥ್ಯ ಐತಿ. ಹಾ ಈಗ ಅಪ್ಪ ಅಮ್ಮ ಕೊಟ್ಟಿದ್ದು ಅಂತ ನೀ ಇಟ್ಕೊಂತಿ, ಆದ್ರೆ ಅವ್ರ ಮನಸ್ಸಿನಾಗ ಅಯ್ಯೋ ನಾನೇನು ಮಾಡಕ್ ಆಗಂಗೇ ಇಲ್ಲೇನ, ನನ್ನ ಕೈಲಿ ಆಗಂಗಿಲ್ಲ ಅಂತ ಸುಚಿತ್ರ ಹಿಂಗ್ ಮಾಡಿಲ್ಲ ಏನಂತ ಅವ್ರ ಕೈ ಚೆಲ್ಲಿ ಕುಂತು ಬಿಡ್ತಾರ. ಇದಕ್ಕೆ ನೀನ ಆಹ್ವಾನ ಕೊಟ್ಟಂಗಾಕೈತಿ. ನಾನು ಹೇಳುದಾದ್ರ ಅದನ್ನ ಕೊಟ್ಟು ಬಿಡು. ಅವನ ಮನಸ್ಸಿನಾಗ ಉತ್ಸಾಹ ತುಂಬು. ಹೌದು ನೋಡು ಅಂಜಲಿ ಅಕ್ಕ, ನೀ ಹೇಳಿಂದೇನ ನಂಗೆ ಗೊತ್ತಾಗಿದ್ದು. ಹೌದು ಪಾಪ ಅವನು ಮೊದಲಿಂದನೂ ಹೇಳ್ತಿದ್ದ, ನಾನು ನಿನ್ನನ್ನು ಚಲೋ ನೋಡ್ಕೊತೀನಿ, ನಿನ್ನ ಆಸ್ತಿ ಅಂತಸ್ತು ನೋಡಿ ನಾನು ಪ್ರೀತಿ ಮಾಡಕ್ಕುಂತಿಲ್ಲ, ನನಗೆ ನಾನು ಸ್ವಂತ ದುಡಿಮೆಯಿಂದ ಏನಾರ ಒಂದು ಸಾಧಿಸ್ಬೇಕು ಅಂತ ಆಸೆ ನನಗಂತ ಎಷ್ಟು ಹೇಳ್ತಿದ್ದ. ಆದ್ರೆ ನಾನು ಅವನನ್ನ ಅರ್ಥನ ಮಾಡ್ಕೊಲಿಲ್ಲ. ಅದು ಒಂದು ವಾಷಿಂಗ್ ಮಷಿನ್ ಸಂಬಂಧ ನಾನು ಎಷ್ಟು ಅವನಿಗೆ ಅನ್ಬಾರ್ದೆಲ್ಲ ಅಂದ್ಬಿಟ್ಟೆ. ಹೌದಕ್ಕ, ನಂದು ಭಾಳ ದೊಡ್ಡ ತಪ್ಪಾತು. ತಪ್ಪು ಎಲ್ಲರೂ ಮಾಡ್ತಾರ, ಆದ್ರೆ ನೀನಂಗೆ ತಿದ್ಕೊಳ್ಳುವಂಥ ದೊಡ್ಡ ಮನಸ್ಸು ಎಲ್ಲರಿಗೂ ಇರಂಗಿಲ್ಲ. ನಾನು ಸರಿ ಅಂತ ಹೇಳೋರ ಜಾಸ್ತಿ. ನಿನ್ನ ತಪ್ಪು ಏನಂತ ನಿನಗೆ ಅರಿವಾತಲ್ಲ ಅಷ್ಟು ಸಾಕು. ಅವಿನಾಶಣ್ಣ ಕೆಲ್ಸಕ್ಕೆ ಹೋದ್ನಾ? ಇವತ್ತು ಲಗುನ ಹೋದ್ರು. ಹೌದನ ನಾಷ್ಟ ಊಟ ಮಾಡಿದ್ರ? ನಂಗೆ ಕೊಡ್ಲಿಲ್ಲಕ್ಕ, ನಂಗೆ ಸಿಟ್ಟು ಬಂದಿತ್ತಲ್ಲ, ನಾ ರೂಮ್ ಒಳಗೆ ಇದ್ದೆ. ಅವನೇನೋ ತಿನ್ಲಿಲ್ಲ, ತಗೊಂಡು ಹೋಗ್ಲಿಲ್ಲ, ಹಂಗ ಹೋಗ್ಬಿಟ್ಟ. ನೋಡು, ಹೆಣ್ಮಕ್ಳು ಸಿಟ್ಟಾದಾಗ ಮೊದಲು ಗಂಡನ ಹೊಟ್ಟಿ ಕಡೆನೂ ಗಮನ ಇರ್ಬೇಕು. ಅವ ಏನಾರ ಮಾಡ್ಕೊಳ್ಳಿ ಏನಾರ ಬಿಡ್ಲಿ ಅಂತ ಕೈ ಬಿಟ್ಟು ಕುಂದ್ರಬಾರ್ದು. ಜಗಳ ಇವತ್ತಿರ್ತತಿ, ನಾಳೆ ಹೋಗ್ಬಿಡ್ತತಿ. ಆದ್ರೆ ಪ್ರೀತಿ ಶಾಶ್ವತವಾಗಿರ್ತೈತಲ್ಲ, ಹಂಗೆಲ್ಲ ಮಾಡಬಾರ್ದು. ಇನ್ನೊಮ್ಮೆ ಮಾಡಬೇಡ. ಆತಕ್ಕ ನಾನು ಹೇಳೋದಾದ್ರೆ ಈಗ ಏನಾರ ಚಲೋತ್ನಾಗಿ ಪಲ್ಯ ಮಾಡು, ಬಿಸಿ 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 ರೊಟ್ಟಿ ಇಲ್ಲಾಂದ್ರೆ ಚಪಾತಿ ಮಾಡು. ಚಪಾತಿ ಭಾಳ ಇಷ್ಟ ಅಣ್ಣಾಗ, ಚಪಾತಿನ ಮಾಡು. ಏನ ಏನಾರ ಚಲೋತ್ನಾಗಿ ನೀನು ಇಷ್ಟಪಟ್ಟು ಯಾವ್ದ್ರ ಒಂದು ಅಡಿಗೆ ಮಾಡಿ ತಗೊಂಡು ಅವನ ಆಫೀಸಿಗೆ ತಗೊಂಡು. ಗೊತ್ತೈತಲ್ಲ? ಗೊತ್ತೈತಿ. ನಾ ಅಲ್ಲೆಲ್ಲ ಜಾಸ್ತಿ ಓಡಾಡಿನಕ್ಕ. ನಂಗೆಲ್ಲ ಗೊತ್ತೈತಿ. ಮುಗಿತಲ್ಲ, ಇನ್ನೇನ ಹೋಗು, ಡಬ್ಬಿ ತಗೊಂಡು ಹೋಗು, ಪ್ರೀತಿಯಿಂದ ಮಾತಾಡಿ ಕೊಟ್ಟು ಬಾ. ಹಂಗ ಮಾಡ್ತೀನಿ ನೋಡಕ್ಕ. ನಾನೇನಾರ ಹೆಲ್ಪ್ ಮಾಡ್ಲೇನ ಸ್ವಲ್ಪ? ಬಾ, ನೀನೊಬ್ಬಕ್ಕೆ ಅಂದ್ರೆ ಲೇಟ್ ಆಗ್ಬಿಡ್ತತಿ. ಆಗ್ಲೇ ಟೈಮ್ ಭಾಳ ಆಗಕ್ಕೆ ಬಂದತಿ, 12 ಆಗ್ಬಿಟ್ಟತಿ. ಮತ್ತೆ 1 ಅಂದ್ರೆ ಊಟಕ್ಕೆ ಕುಂದಿರ್ತಾರ ಏನ ಅವರು? ಯಾಕ ನೀ ಸುಮ್ಕ ಸ್ವಲ್ಪ ಲಗುನ ಹೋಗಂತಿ. ಬಾ, ನಾನು ಚಪಾತಿ ಲಟ್ಟಿಸ್ಕೊಡ್ತಾನಿ, ಅಲ್ಲಿ ಮಟ ನಿನ್ ಪಲ್ಯಕ್ಕೆ ರೆಡಿ ಮಾಡ್ಕೋ ಬಾ. ಆತ್ ನಡಿ. ಅಯ್ಯೋ ದೇವ್ರೆ, ಇರಿಬಿ ಅಷ್ಟು ಜಗಳನ ಆನಿ ಮಾಡಕ್ ಹೊಂಟು ಬಿಟ್ಟಿದ್ಲು ಪಾಪ. ಅವಳಿಗೆ ಏನೂ ಗೊತ್ತಿಲ್ಲ. ಆದ್ರೆ ಇವ್ರ ಅತ್ತಿ ಯಾಕ ಇವರಿಬ್ರು ಜಗಳ ಆಡಿದ್ರು ಸುಮ್ಮನೆ ಅದರ? ಮೊದ್ಲಿಂದನೂ ಅವ್ರಿಗೆ ಆಸ್ತಿ ಮೇಲೆ ಕಣ್ಣು ಏನಪ್ಪ.